ಸೊ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸೊ ಇವತ್ತೊಂದು ಹೊಸ ಪ್ಯಾಕೇಜ್ ನಮ್ಮ ಮನೆಗೆ ಬಂದಿದೆ. ಇದು ಏನು ಅಂತ ತಿಳ್ಕೊಳ್ಳೋಣ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ಇವಾಗ ಇದನ್ನು ಓಪನ್ ಮಾಡ್ತೀನಿ. ವೀಕ್ಷಕರೇ ನೋಡ್ಬೋದು, ಇದು ಪ್ರಪಂಚದ ಅತಿ ಚಿಕ್ಕ ಮೈಕ್ರೋಸ್ಕೋಪ್ ಅಂತ ಹೇಳ್ಬೋದು. ಈವನ್ ಇದನ್ನು ಮೊಬೈಲ್ ಜೊತೆ ಕನೆಕ್ಟ್ ಮಾಡಿಬಿಟ್ಟು ನೀವು ರೆಕಾರ್ಡ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಚಿಕ್ಕ ಚಿಕ್ಕ ವಸ್ತುಗಳನ್ನು ಮೈಕ್ರೋ ಲೆವೆಲಲ್ಲಿ ಇದನ್ನು ನೋಡ್ಬೋದು. ಸೊ ವೈಫೈ ಡಿಜಿಟಲ್ ಮೈಕ್ರೋಸ್ಕೋಪ್ ಅಂತ ಹೇಳ್ತಾರೆ. ಇದು ವೈಫೈ ಥ್ರೂ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಅರೌಂಡ್ 3000 rupees ಆಗುತ್ತೆ. ಇದು ಕಮ್ಮಿ ಬೆಲೆಗೂ ಕೂಡ ಸಿಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಬೇಕಂತಂದ್ರೆ ನೀವು 3000 rupees ತಗೊಳ್ಳೋದನ್ನ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೋಡಿ, ಇದರಲ್ಲಿ ವಿಡಿಯೋ ಮಾಡ್ಬೋದು, LEDs ಇರುತ್ತೆ, ಫೋಟೋಸ್ ಕೂಡ ತೊಗೊಬೋದು, ಒಳ್ಳೆ LEDs ಇರುತ್ತೆ. ಸೊ ಈ ರೀತಿ ಓಪೋ ಮತ್ತು ವಿವೋದಲ್ಲಿ ಫೋನ್ ಕೂಡ ಬಂದಿತ್ತು, ಮೈಕ್ರೋಸ್ಕೋಪ್ ಥರ ವರ್ಕ್ ಆಗುತ್ತೆ. ಸೊ ಇದು ಏನೇನಿರುತ್ತೆ ಅಂತ ನಾನು ನಿಮ್ಗೆ ಫಸ್ಟ್ ತೋರಿಸ್ಬಿಡ್ತೀನಿ. ಆ ನಂತರ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಮೊದಲಾಗಿ ಇದರಲ್ಲಿ ಒಂದು ಸ್ಟ್ಯಾಂಡ್ ಬರುತ್ತೆ. ಸೊ ಇದು ಸ್ಟ್ಯಾಂಡ್ ಇಲ್ಲಿರಲಿ. ಸ್ಟ್ಯಾಂಡ್ ಇದರ ನಂತರ ಬರುವಂಥದ್ದು ನೋಡಿ, ಇದು ಕೂಡ ಅಷ್ಟೇ, ಇದು ಹೋಲ್ಡರು. ಸೊ ಇದು ಸ್ಟ್ಯಾಂಡ್. ಓಕೆ, ಸೊ ಇದು ಚಾರ್ಜಿಂಗ್ ಕೇಬಲ್ಲು, ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಇದೆ. ಓಕೆ, ಸೊ ಇದ್ರ ನಂತರ ಇಲ್ಲಿ ಬರುವಂಥದ್ದು, ಇದ್ರ ಜೊತೆ ವಾರಂಟಿ ಗೈಡ್ ಎಲ್ಲ ಇರುತ್ತೆ, ಇವೆಲ್ಲ ಬೇಕಾಗಿಲ್ಲ, ಸೈಡಲ್ಲಿರಲಿ. ಸೊ ಇದು ಮೇನ್ ಯೂನಿಟ್. ಸೊ ನೀವು ನೋಡ್ತಾ ಇದ್ದಾರಲ್ಲ, ಇದು ಮೇನ್ ಯೂನಿಟ್ಟು. ಇದು ಓಪನ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಒಂಥರ ಫೋನ್ ಥರ ಬರುತ್ತೆ ಇದು ಆ್ಯಕ್ಚುಲಿ. ಓಕೆ, ಸೊ ಇದು ಅಡ್ಜಸ್ಟ್ ಮಾಡುವಂಥದ್ದು. ಸೊ ಎಷ್ಟು ಇಂಟು ಇಲ್ಲಿ ನೋಡಿ, 50 ಇಂದ 1000 ಇಂಟುವರೆಗೆ ಇದೆ ನೋಡಿ. ಈ ರೀತಿ ತೋರಿಸ್ತೀನಿ ನಾನು ನಿಮಗೆ. 50 ಇಂಟು ಇದು ಮಾಡ್ಬಂತು, ಏನನ್ನು ಝೂಮ್ ಮಾಡ್ಬೋದು, ಇನ್ನು 1000x ಇಂಟು ಝೂಮ್ ಮಾಡ್ಬೋದು. ಓಕೆನಾ. ಸೊ ಇದು ಆನ್ ಆ್ಯಂಡ್ ಆಫ್ ಬಟನ್. ಆ್ಯಂಡ್ ಇಲ್ಲೇ ನೀವು ಲೈಟ್ ಕೂಡ ಇದು ಮಾಡ್ಕೊಬೋದು, ಕ್ಯಾಪ್ಚರ್ ಕೂಡ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ LED ಪವರ್ ಕಂಟ್ರೋಲ್ ಇಲ್ಲಿ ಇರುತ್ತೆ ವೀಕ್ಷಕರೇ. ಓಕೆ, ಸೊ ಇದನ್ನು ಜಸ್ಟ್ ಆನ್ ಮಾಡೋಣ. ಸೊ ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್. ಓಕೆ, ಸೊ ಇಲ್ಲೂ ಕೂಡ ಪ್ಲಸ್ ಆ್ಯಂಡ್ ಮೈನಸ್ ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ, ಈ ರೀತಿ ಬರುತ್ತೆ. ಸೊ ಇದನ್ನು ಮೊದಲಾಗಿ ಏನು ಮಾಡಬೇಕು ಅಂತಂದರೆ, ಇದ್ರದ್ದೊಂದು ಆ್ಯಪ್ ಇರುತ್ತೆ. ಸೊ ಮೊದಲಾಗಿ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ, ಆ್ಯಪ್ ಇರುತ್ತೆ. ಆ್ಯಪನ್ನು ನೀವು ಮೊಬೈಲ್ ಜೊತೆ ಕನೆಕ್ಟ್ ಮಾಡ್ಕೊಬೇಕು. ಸೊ ನಾನು ಇವಾಗ ಮೊಬೈಲಲ್ಲಿ ಆ್ಯಪನ್ನು ಹಾಕ್ಕೊತೀನಿ ಆ್ಯಂಡ್ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ನೋಡ್ಬೋದು. ನಿಮಗೆ ಆ್ಯಪ್ ಸ್ಟೋರಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ನಿಮಗೆ ಮ್ಯಾಕ್ಸ್ ಸಿ ಅಂತ ಒಂದು ಆ್ಯಪ್ ಬರುತ್ತೆ. ಸೊ ಅದನ್ನು ಓಪನ್ ಮಾಡಿ. ಆ್ಯಂಡ್ ಇದು ಕೂಡ ಆನ್ ಇರಬೇಕು. ಓಕೆ, ಸೊ ಇದು ಕೂಡ ಆನ್ ಇರಬೇಕು. ಸೊ ಇದನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಬೇಕಾಗತ್ತೆ. ಸರಿ, ಮ್ಯಾಕ್ಸ್ ಸಿ ಅಂತ ಬರ್ತಾ ಇದೆ, ಕ್ಲಿಕ್ ಮಾಡಿ. ಸೊ ಇದ್ರದ್ದು ವೈಫೈ ಇದ್ರ ಜೊತೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಯಾವುದೇ ಇಂಟರ್ನೆಟ್ ಇರಲ್ಲ, ಬಟ್ ಇದ್ರ ಜೊತೆ ಕನೆಕ್ಟ್ ಆಗುತ್ತೆ. ಸೊ ಬ್ಯಾಕ್ ಹೋಗಿ. ಸೊ ಇವಾಗ ಇದು ವರ್ಕ್ ಆಗ್ತಾ ಇದೆ ನೋಡ್ಬೋದು. ಸೊ ಇಲ್ಲಿ ಫಸ್ಟ್ ಇಲ್ಲಿ ಓಪನ್ ಮಾಡಬೇಕು. ಇದೀಗ ಒಂದು ಕ್ಯಾಪ್ ಇರುತ್ತೆ, ಅದು ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ ನಮ್ದು ಇಲ್ಲಿ ಇದಿದೆ ಏನು, ಡೈನಿಂಗ್ ಟೇಬಲ್. ಸೊ ಡೈನಿಂಗ್ ಟೇಬಲ್ ಸರ್ಫೇಸ್ ಯಾವ ಥರ ಇದೆ ಅಂತ ನೀವು ಇದನ್ನು ನೋಡ್ಬೋದು. ಜಸ್ಟ್ ಈ ಥರ ಡೌನ್ ಮಾಡಿ, ಈ ಥರ ಇಡಿ. ಆ್ಯಂಡ್ ಇಲ್ಲಿ ಫಸ್ಟ್ ಇದು ಅಡ್ಜಸ್ಟ್ ಮಾಡಿಬಿಡೋಣ. ಇಂಟು 1000 ಇದೆ ಅಲ್ವಾ, ಇದು 1000 ಕಮ್ಮಿ ಮಾಡಿಬಿಡೋಣ ಫಸ್ಟು. ಸೊ ನೋಡಿ, ನೀವಲ್ಲಿ ಮೊಬೈಲಲ್ಲಿ ಕೂಡ ನೋಡ್ತಾ ಇರ್ಬೋದು. ವಾವ್, ನೋಡಿ ವೀಕ್ಷಕರೇ. ಸೊ ಇದು ಆ್ಯಕ್ಚುಲಿ ನಮ್ಮದು ಡೈನಿಂಗ್ ಟೇಬಲ್ ಮೇಲೆ ಇರುವಂತಹ ಇದು ಗ್ರೂ, ಚಿಕ್ಕ ಗ್ರೂ. ನಿಮ್ಗೆ ಒಂದು ದೊಡ್ಡದಾಗಿ ಇದ್ರ ಥರ ಕಾಣ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಸೊ ಓಕೆ, ಈ ಗ್ರೂ ಇಲ್ಲಿ ಒಳಗಡೆ ಗ್ರೂ ಇದೆಯಲ್ಲ, ಸೊ ಇದು ಇಲ್ಲಿ ಕಾಣ್ತಾ ಇದೆ ನೋಡಿ ಯಾವ ಥರ ಇದೆ ಅಂತ. ಇದು ಅದರ ಪ್ಯಾಟರ್ನು. ಸೊ ನಾವು ಇದು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ ಇದಾಯಿತು. ನನ್ನ ಕೈಯನ್ನು ನೋಡೋಣ, ಕೈಯಲ್ಲಿ ಏನೇನಿದೆ ಅಂತ ನೋಡಿ ವೀಕ್ಷಕರೇ. ಇದು ನನ್ನ ಹ್ಯಾಂಡ್ ನೋಡಿ, ಕಂಪ್ಲೀಟ್ ಆಗಿ ಇದರಲ್ಲಿ ಏನನ್ನ ಚಿಕ್ಕ ಚಿಕ್ಕ ಬ್ಲ್ಯಾಕ್ ಡಾಟ್ಸ್ ಎಲ್ಲ ಕಾಣ್ತಾ ಇದೆ, ಕಸ ಕಡ್ಡಿ ಎಲ್ಲ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ನೋಡಿ ಅಲ್ಲಿ ಏನೋ ಬ್ಲ್ಯಾಕ್ ಕಲರ್ ಕಸ ಇದೆ. ಸೊ ಇದು ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿದ್ರಾ, ಇದು ಸ್ಕಿನ್. ನಮ್ಮ ಸ್ಕಿನ್ ಈ ರೀತಿ ಇರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಅಮೇಝಿಂಗ್ ಆಗಿದೆ ಇದು. ವಾವ್.
ಸೊ ಇದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಬಟನ್ ಇದೆಯಲ್ಲ ಇಲ್ಲಿ, ಈ ಬಟನಲ್ಲಿ ನೀವು ಹೆಚ್ಚು ಕಮ್ಮಿ ಮಾಡಿದ್ರೆ ಅದು ಝೂಮಿಂಗನ್ನು ಕರೆಕ್ಟಾಗಿ ಮಾಡಿಕೊಡುತ್ತೆ. ಓಕೆ, ಸೊ ಇದಾಯಿತು. ಇನ್ನೂ ಏನಾದರೂ ನೋಡೋಣ. ಸೊ ಇಲ್ಲೊಂದು ಕನೆಕ್ಟರ್ ಇದೆ ನನ್ನ ಹತ್ರ, ಇದು ಕನೆಕ್ಟರು. ಸೊ ಕನೆಕ್ಟರ್ದು ಯಾವ ಥರ ಇರುತ್ತೆ ಪಿನ್ನು ನೋಡಿ ವೀಕ್ಷಕರೇ, ಇದು ಕನೆಕ್ಟರ್ ಪಿನ್ಗಳು. ಇಷ್ಟು ಝೂಮ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಕನೆಕ್ಟರ್ ಒಳಗಡೆ ಕಸ ಏನಾದರೂ ಇದೆಯಾ ಅದನ್ನು ನೋಡ್ಬಿಡೋಣ. ಒಳಗಡೆ ಯಾವ ಥರ ಇರುತ್ತೆ ಕನೆಕ್ಟರ್ ಒಳಗಡೆ ನೋಡಿದ್ರಾ? ಇದು ಕನೆಕ್ಟರ್ ಒಳಗಡೆ ಕತೆ ಇದು. ಓ, ಸೂಪರಾಗಿ ಕಾಣ್ತಾ ಇದೆ, ನಿಮಗೂ ಕಾಣ್ತಾ ಇದೆ ಅನ್ಕೊತೀನಿ. ಸೊ ಈ ರೀತಿ ಅನೇಕ ವಸ್ತುಗಳನ್ನು ನೋಡ್ಬೋದು. ಇನ್ನೂ ಏನಾದರೂ ನೋಡೋಣ, ಪೇಪರ್ ನೋಡೋಣ. ಸೊ ಪೇಪರ್ ಮೇಲೆ ಯಾವ ಥರ ಇರುತ್ತೆ ಅಕ್ಷರಗಳು ನೋಡಿ ವೀಕ್ಷಕರೇ, ಅಕ್ಷರಗಳು ನೋಡ್ತಾ ಇದ್ದೀರಾ? ಸೊ ಈ ರೀತಿ ಇರುತ್ತೆ ಅಕ್ಷರಗಳು. ಬೇಕಾದ್ರೆ ಇದನ್ನು ಇನ್ನೂ ಝೂಮ್ ಮಾಡ್ಬೋದು ನಾವು. ಝೂಮ್ ಮಾಡಿದಷ್ಟು ಇದಾಗುತ್ತೆ, ಅದು ಒಳಗಡೆ ಹೋಗ್ಬಿಡುತ್ತೆ. ಓಕೆ, ಸೊ ಪ್ಲಸ್ ಒನ್ ಮೈನಸ್ ಬಟನ್ ಇದೆ, ಅದರಿಂದ ನಾವು ಇದನ್ನು ಇನ್ನೂ ಝೂಮ್ ಮಾಡ್ಕೊಬೋದು. ಒಂದ್ಸತಿ ಕ್ಲಾರಿಟಿ ಬಂದಮೇಲೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಬಟನಿಂದ 1:2 ಇದು ಮಾಡ್ಕೊಬೋದು. ಓಕೆನಾ? ಸೊ ಇದು ಪೇಪರ್ ಮೇಲೆ ಇಂಕಿಂದ ಪ್ರಿಂಟ್ ಆಗಿರುವಂಥದ್ದು ನೋಡಿ. ಡಾಟ್ಸ್ ಇದೆ, ಗೊತ್ತಾಗಲ್ಲ ಇದು ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ಇದ್ರ ಮಧ್ಯದಲ್ಲಿ ಡಾಟ್ ಇರೋದೇ ಗೊತ್ತಾಗೋದಿಲ್ಲ. ಸೊ ನೋಡಿದ್ರಲ್ಲ, ಈ ರೀತಿ ಇದನ್ನು ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ, ಸೊ ಇಲ್ಲೇ ಮೊಬೈಲಲ್ಲೇ ನೀವು ಇದನ್ನು ವಿಡಿಯೋ ಕೂಡ ಮಾಡ್ಕೊಬೋದು. ಹೌದು, ಇಲ್ಲೇ ಮೊಬೈಲ್ ಆಪ್ಷನ್ಸ್ ಇದೆ, ವಿಡಿಯೋ ಮಾಡ್ಬೋದು, ರೊಟೇಟ್ ಮಾಡ್ಬೋದು, ರೆಸೊಲ್ಯೂಷನ್ ಚೇಂಜ್ ಮಾಡ್ಬೋದು, ಕ್ಯಾಪ್ಚರ್ ಆಗಿರೋ ಫೈಲನ್ನೆಲ್ಲ ನೋಡ್ಬೋದು ವೀಕ್ಷಕರೇ. ನೋಡಿ, ಇಲ್ಲೇ ಒಂದು ಜಸ್ಟ್ ಫೋಟೋ ತೆಕ್ಕೊಂಡ್ಬಿಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಈ ರೀತಿ. ಆ್ಯಂಡ್ ಒಂದು ವೇಳೆ ಜಾಸ್ತಿ ಶೇಕ್ ಮಾಡಬಾರ್ದು ಅಂತಂತಂದರೆ ನೋಡಿ, ಈ ರೀತಿ ನೀವು ಕನೆಕ್ಟ್ ಕೂಡ ಮಾಡ್ಕೊಬೋದು. ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಚೂರು ಅಂದಾಡದೇ ಇರೋ ಥರ ಇದು ವರ್ಕ್ ಮಾಡ್ಬೋದು. ಈ ರೀತಿ ವೀಕ್ಷಕರೇ, ಇದು ಗ್ರೂದಲ್ಲಿರುವಂತಹ ಕಸ ನೋಡಿದ್ರ? ಕಸನಾ? ಇಷ್ಟು ಕಸ ಇದೆ ಇದ್ರೊಳಗಡೆ ಅಷ್ಟು ಕಸ ಇದೆ, ಅದು ಕಾಣ್ತಾ ಇಲ್ಲ ನಮಗೆ, ಬಟ್ ಇಲ್ಲಿ ಇದ್ರ ಮೂಲಕ ನೋಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಂಟಿನ್ಯೂ ವಿಡಿಯೋ ತೊಗೊಂಬರ್ತಾ ಇರ್ತೀನಿ. ಬೇರೆ ಬೇರೆ ವಸ್ತುಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಕೀಟಗಳನ್ನೆಲ್ಲ ನೋಡೋಣ. ಓಕೆನಾ? ಸೊ ಈ ರೀತಿ ಫೋಟೋ ತಗೊಬೋದು, ವಿಡಿಯೋ ಬೇಕಾದರೆ ವಿಡಿಯೋ ಕೂಡ ಮಾಡ್ಕೊಬೋದು ವೀಕ್ಷಕರೇ. ಸೊ ಇದೇನಾದರೂ ನಿಮ್ಗೆ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, ಅಮೆಝಾನಲ್ಲಿ ಸಿಗುತ್ತೆ, ಅರೌಂಡ್ 3000 ರುಪೀಸ್ ಆಗುತ್ತೆ. ಅಲ್ಲಿಂದ ಇದನ್ನು ಬೈ ಮಾಡ್ಬೋದು.